ಏ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತು ಬೆರೆತು ನೆಲೆವೆನು ದೇವ ಅರಿತು ಬೆರೆತು ನೆಲೆವೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಪರಮಾತ್ಮ ಕಪಟ ನಾಟಕ ಸೂತ್ರಧಾರಿ ಕಪಟ ನಾಟಕ ಸೂತ್ರಧಾರಿ ನಾನಾ ವೇಷದ ಪಾತ್ರಧಾರಿ ನಾನಾ ವೇಷದ ಪಾತ್ರಧಾರಿ ಆನಂದ ಮನಕಾನಂದ ಆನಂದ ಮನಕಾನಂದ ಸರ್ವವು ದೇವಾ ಸರ್ವವು ದೇವಾ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತು ಬೆರೆತು ನೆಲೆವೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಪರಮಾತ್ಮ ಶಾಂತಕಾರ ಕೃಷ್ಣ 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 ಶಾಂತಕಾರ ಜ್ಞಾನ ಗೋಚರ 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 ನಿತ್ಯ ನಿರಂಜನ ಸತ್ಯ ಸ್ವರೂಪ ನಿತ್ಯ ನಿರಂಜನ ಸತ್ಯ ಸ್ವರೂಪ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತು ಬೆರೆತು ನೆಲೆವೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ನಿನ್ನ ಮಾಯೆ ನಿನ್ನ ಮಾಯೆ. ಆಹಾ, ಶ್ರೀಕೃಷ್ಣ ಪರಮಾತ್ಮನು ತನ್ನ ಆತ್ಮರಕ್ಷೆಯನ್ನು ಎಷ್ಟೊಂದು ಜಾಗತಿತವಾಗಿ ಕಲ್ಪಿಸಿಕೊಂಡು ಅವನ ಪಾದ ಸಾನ್ನಿಧ್ಯವನ್ನು ನಾವಲ್ಲವೇ ಸ್ವಕೃತಶಾಲಿಗಳು.
ಜಗವೊಂದು ನಿನ್ನಯ ನಾಟಕ ರಂಗ. ಜಗವೊಂದು ನಿನ್ನಯ ನಾಟಕ ರಂಗ, ಅದುವೇ ಮನುಜನ ಬಾಳಿನ ರಂಗ. ಜಗವೊಂದು ನಿನ್ನಯ ನಾಟಕ ರಂಗ. ಅರಿಯನಯ್ಯ ಅರಿವಿನ ಕಂದರ, ಅರಿಯನಯ್ಯ ಅರಿವಿನ ಕಂದರ, ಅದರೊಳಗಿರುವ ಆಂತರ್ಯವೇನೆಂದು, ಅದರೊಳಗಿರುವ ಆಂತರ್ಯವೇನೆಂದು ಇದನ್ನರಿಯುವ ಪರಮಾರ್ಥ ಸಾಧನ. ಇದನ್ನರಿಯುವ ಪರಮಾರ್ಥ ಸಾಧನ. ಅನುದಿನ ಎನಗಿಟ್ಟು ಹೊರೆಯೋ ನನ್ನಯ್ಯ, ಅನುದಿನ ಎನಗಿಟ್ಟು ಹೊರೆಯೋ ನನ್ನ. ಜಗವೊಂದು ನಿನ್ನಯ ನಾಟಕ ರಂಗ, ಅದುವೇ ಮನುಜನ ಬಾಳಿನ ರಂಗ. ಜಗವೊಂದು ನಿನ್ನಯ ನಾಟಕ ರಂಗ. ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುವಂತಿದೆ, ಅವನು ಎಚ್ಚರಗೊಳ್ಳುವವರೆಗೂ ನಾನು ಈ ಪೀಠದಲ್ಲಿ ಕುಳಿತುಕೊಳ್ಳು. ಏನಿ ಭವನದ ಶೃಂಗಾರ ವೈಭವ! ಎತ್ತ ನೋಡಿದ ರಕ್ತ ಮುತ್ತು ರತ್ನಗಳಿಂದ ಕೆತ್ತಲ್ಪಟ್ಟ ಸಾಲು ಗಂಬಗಳ ಸೊಬಗು, ದೃಷ್ಟಿ ಬೀರಿದೊಡೆ ಚಿತ್ತ ಚಾಂಚಲ್ಯ ಹೊಂದುವ ಭಾವಭಂಗಿಗಳ ಮಧುರ ಮಿಲನ, ವಯನ ಶಿಲ್ಪಕಲಾ ಚಾತುರ್ಯ. ಇದೇನು ಕೃಷ್ಣನ ದ್ವಾರಕೆಯೇ? ನಾರಾಯಣನ ವೈಕುಂಠವೇ? ಪರಶವನ ಕೈಲಾಸದಂತೆ ಕಂಗೊಳಿಸುತ್ತಿದೆಯಲ್ಲ ಈ ಮಾಧವನ ನಗರ. ಮಾಧವನರ ಮನೆಯು ಮನಕ್ಕೆ ಮಾದಗೊಳಿಸುವುದು ಜಗದೊಳಿದಕ್ಕೆ ಸಾಧಿ ಕಾಣೆನ ಫಲ ಫಲ ಫಲ. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುವುದು ಫಲ, ಜಗದೊಳಿದಕ್ಕೆ ಸಾಧಿ ಕಾಣೆನ ಫಲ ಫಲ ಫಲ. ಮುತ್ತು ರಕ್ತಗಳಿಂದ ಕೆತ್ತಿರುವ ಗೋಡೆಗಳು, ಮತ್ತು ರಕ್ತಗಳಿಂದ ಕೆತ್ತಿರುವ ಗೋಡೆಗಳು, ವಜ್ರಗಳ ಕಂಬಗಳು, ವಜ್ರಗಳ ಕಂಬಗಳು, ನೀಲ ಪಚ್ಚೆ ಕೆಂಪುಗಳು. ಬಲೆ ಬಲೆ ಮಾಡುವ ವಜ್ರಗಳ ಕಂಬಗಳು, ವಜ್ರಗಳ ಕಂಬಗಳು, ನೀಲ ಪಚ್ಚೆ ಕೆಂಪುಗಳು, ಸೋಮೇರಿತ ಪುಷ್ಕರಾದ ವೈಡೂರಗಳ ಸೊಬಗು, ಸೋಮೇರಿತ ಪುಷ್ಕರಾದ ವೈಡೂರಗಳ ಸೊಬಗು. ರನ್ನದ ಕಳಶಗಳು ತಳ 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 ಒಳೆಯುವವು, ರನ್ನದ ಕಳಶಗಳು ತಳ 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 ಒಳೆಯುವವು. ಮಾಧವನರ ಮನೆಯು ಮನಕ್ಕೆ ಮಾದಗೊಳಿಸುವುದು ಜಗದೊಳಿದಕ್ಕೆ ಸಾಧಿ ಕಾಣೆನ ಫಲ ಫಲ ಫಲ. ಮಾಧವನ ಅರಮನೆಯು ಎಂಟು ರಮ್ಯವೋ, ಶ್ರೀಧರನ
ಪದವನ್ನು ನೀಡುತ್ತಲಿರುವುದು ನೋಡಲ್ ಚಿತ್ತಕ್ಕೆ ಪದವನ್ನು ನೀಡುತ್ತಲಿರುವುದು ನೋಡಲ್ ಮಾಧವನರ ಮನೆಯು ಮನಕ್ಕೆ ಇದಕ್ಕೆ ಸಾಧಿ ಕಾಣೆನ ಫಲ ಫಲ ಫಲ. ಅಬ್ಬಬ್ಬಾ, ಎತ್ತೆತ್ತ ಕತ್ತೆತ್ತಿ ಕಣ್ಣೆತ್ತಿ ನೋಡಿದರೆ ಕಾಣುತ್ತಿದೆ ಶ್ರೀಮಂತ, ಧೀಮಂತ, ಧನವಂತ, ಧನೋಜಯವಂತ ದ್ವಾರಕೆ. ವಜ್ರ ವೈಡೂರ್ಯ ಕಮನೀಯ ಸೌಂದರ್ಯದಿಂದ ಕಂಗೊಳಿಸುತ್ತಿರುವ ದ್ವಾರಕೆಯ ಕಂಬಗಳು, ಸ್ವರ್ಣ ವರ್ಣ ಮಣ್ಣಿನಿಂದ ರಂಜಿಸುತ್ತಿರುವ ದ್ವಾರಕೆಯ ದ್ವಾರಗಳು, ಸುವರ್ಣ ರತ್ನಗಳಿಂದ ಅಲಂಕೃತವಾಗಿ ಸೊಬಗಿನ ಸಿರಿಯನ್ನೇ ಸಾರುತ್ತಿರುವ ಶಾಲಾಂಕೃತ ಶಯನಾಗಾರ ಪೀಠಗಳು. ಇದೇನು ಮಧುರ ಮನೋಹರವಾದ ದ್ವಾರಕಾ ನಗರವೇ? ನಾರಾಯಣನ ವೈಕುಂಠವೇ ಅಥವಾ ಇಂದ್ರನ ಅಮರಾವತಿ? ಎತ್ತ ನೋಡಿದ ರಕ್ತ ಲಲಿತ ಲತಾಂಗಿಯರ ಲಲೋಪಲಾವಣ್ಯವೇ ಕಾಣುವುದಲ್ಲದೆ ಬೇರೇನೂ ಕಾಣುವುದಿಲ್ಲವಲ್ಲ. ಆ ರಸಿಕರನ್ನಾಗಿಸುವ ಸುರಚಿತ್ತ ವೈಭವದ ಶಿಲ್ಪಕಲಾ ಚಾತುರ್ಯವನ್ನೇ ನಾಚಿಸುವ ಎನ್ನಸ್ತಿನಾವತಿಯ ಬಹುಪಾಲು ವೈಭವವನ್ನೇ ಹೋಲುತ್ತಿರುವ ಈ ಮಾಧವನ ನಗರ ಹೊಳೆಯುತ್ತಿರುವುದೇ ದಿಟಂ, ತಳತಳಿಸುತ್ತಿರುವುದೇ ದಿಟಂ, ಲಲಲಿಸುತ್ತಿರುವುದೇ ದಿಟಂ ದಿಟಂ ದಿಟಂ. ಹೆಸರಿಗಿದು ನ್ಯಾಯ ದೇವತೆಗಳ ಮಂದಿರ, ನೀತಿಪತಿಗಳ ಆಲಯ, ನಿಜಾಯಿತಿ ನಿಷ್ಪಕ್ಷಪಾತ ನಿರ್ಣಯ ನಿರೂಪಕರ ಆವಾಸ ಸ್ಥಾನದಂತಿದೆಯಲ್ಲ ಈ ಮಾಧವನ ನಗರ. ಕೃಷ್ಣ, ಪ್ರಪಂಚವೇ ನಿನ್ನನ್ನು ಪುರುಷೋತ್ತಮನೆಂದು ಪೂಜಿಸಬಹುದು, ಕೈವಲ್ಯನಾಥನೆಂದು ಕೊಂಡಾಡಬಹುದು, ಅವತಾರ ರೂಪಿ ಎಂದು ಆರಾಧಿಸಬಹುದು. ಕಂಡವರನ್ನೆಲ್ಲ ಕುಯಕ್ತಿಕ ಕುತಂತ್ರದಿಂದ ಗೆಲ್ಲಬಲ್ಲ ನಿನಗೇಕೋ ಈ ಸಲ್ಲದ ವೈಭವ? ಚಚೇ, ಗುರುಕುಲ ಚಕ್ರಾಧೀಶ್ವರ, ವೈರಿ ಅಜೇಯ, ಏಕಚಕ್ರಾಧಿಪತಿಯಾದ ನಾನು ಕೃಷ್ಣನನ್ನು ಪ್ರಶಂಸಿಸುವುದು ಅಸಂಭವ, ಅಸಂಭವ. ಅಖಂಡ ಭರತ ಕಂಡ ಭೂಮೀಶ್ವರ, ಗುರುಕುಲಾಂಕುರ ಚಕ್ರೇಶ್ವರ, ನಿರಂತ ವಿಶ್ವಾಂತ ಕೀರ್ತಿಯುತ ಈ ಕುರುಕುಲೇಶ್ವರನ ವಜ್ರ ವೈಡೂರ್ಯ ಕನಕಲೇಪಿತವಾದ ಬಂಗಾರದ ಅರಮನೆಯ ಒಂದು ಕಂಬಕ್ಕೆ ಸರಿದೋಗಬಲ್ಲದೆ ಈ ಮಾಧವನ ನಗರ. ಓ ಶಿಲಾಬಾಲಕಿಯರು, ಓರೆ ನೋಟವ ಬೀರಿ, ಭಾವ ಭಂಗಿಯ ತೋರಿ, ಸುಪ್ತ ಶರೀರವನ್ನೇ ಬಡಿದಬ್ಬಿಸುವ ವಾರಾಂಗನೆಯರ ಕುಡಿಗಣ್ಣಿನ ಕಣ್ಣೋಟ, ಮಿಂಚಿನಂತೆ ಒಳೆಯುತ್ತಿರುವ ಈ ನಯನಗಳು, ಸಂಪಿಗೆ ಎಸಳಿನಂತಹ ಈ ನಾಸಿಕ, ಮಧುಚಂದ್ರನನ್ನೇ ಮೋಹಿಸುವ ಮಂದಹಾಸ. ಅಬ್ಬಬ್ಬಾ, ಈ ಶಿಲಾಬಾಲಕಿಯರನ್ನು ನೋಡುತ್ತಿದ್ದರೆ ಈ ನನ್ನ ಭದ್ರಬಾಹುಗಳಿಂದ ಒಮ್ಮೆ ಬಿಗಿದಪ್ಪಲೇ.
ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತ ಸ್ವಾಗತ ಕುರುನಂದನ ಸುಸ್ವಾಗತ ವಯ್ಯ ದುರ್ಯೋಧನ ಸುಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಕುರುನಂದನ ಪನಿಸ ನಿಸರಿ ಸನಿ ಪಗರಿ ಸರಿಗ ಪನಿ ಸಾಸ ನಿಸರಿಗ ಪಾಪ ಸನಿ ಪಗರಿ ಸರಿಗ ಪನಿ ಗಟ್ಟಿ ಗರಿಸ ಗರಿಸನಿ ಗರಿಸನಿ ಪರಿಸನಿ ಪಗ ಸನಿ ಪಗರಿ ಛಾಮ್ ತಗ ಛಾಮ್ ತಗಿನ ತರಿಗಿನ 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 ತಛಾಮ್ ತಗ ಛಾಮ್ ತಗಿತ ಛಾಮ್ ತರಿಗಿನ 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 ತರಿ ಕುರುವಂಶ ಕುಲ ತಿಲಕ ಕೌರವೇಶ್ವರ ಕುರುವಂಶದಲ್ಲಿ ಕುಲ ತಿಲಕನು ಕೌರವೇಶ್ವರ ಧೀರ್ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಕುರುವಂಶದಲ್ಲಿ ಕುಲ ತಿಲಕನು ಕೌರವೇಶ್ವರ ಧೀರ್ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಕೌರವ ಸುಯೋಧನ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಇನ್ನೊಮ್ಮೆ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಓ ಮಗದೊಮ್ಮೆ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದಾಧೀರ ಪ್ರಚಂಡ ಕೌರವ ರಣರಂಗದಾಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಕುರುನಂದನ ಸುಸ್ವಾಗತ ವಯ್ಯ ದುರ್ಯೋಧನ ಸುಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಕುರುನಂದನ ಕರದಲ್ಲಿ ಗದೆಯು ಪಿಡಿದಿಗ ವೀರ ಶರೀರವು ಮದಿಸಿದ ಹುಲಿಯಾಕಾರ ಕರದಲ್ಲಿ ಗದೆಯು ಪಿಡಿದಿಗ ವೀರ ಶರೀರವು ಮದಿಸಿದ ಹುಲಿಯಾಕಾರ ಉರಿಮೀಸೆಯ ದೊರೆ ಈ ಸರದಾರ ಉರಿಮೀಸೆಯ ದೊರೆ ಈ ಸರದಾರ ಉರಿಮೀಸೆಯ ದೊರೆ ಈ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು
ಸ್ವಾಗತ ಸ್ವಾಗತ ಕುರುನಂದನ ಸುಸ್ವಾಗತವಯ್ಯ ದುರ್ಯೋಧನ ಸುಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಕುರುನಂದನ ಕುರುನಂದನ ಸುಯೋಧನ ಶಶೇ, ನನಗೆ ಈ ತರದ ಭ್ರಾಂತು. ಇದೆಲ್ಲವೂ ಕೃಷ್ಣನ ಮಾಯೇ ಸರಿ. ಕೃಷ್ಣ ಮತ್ಸ್ಯನಾಗಿ, ಕೂರ್ಮನಾಗಿ, ಕೋರೆ ಹಲ್ಲಿನ ಹಂದಿಯಾಗಿ, ವರಹೋರ್ವನಾಗಿ, ಕೋದಂಡರಾಮನಾಗಿ ಕಂಡವರನ್ನೆಲ್ಲ ಗೆಲ್ಲಬಲ್ಲೆಯಾದರೂ ಈ ಜಲದಂಕಮಲ್ಲ ದುರ್ಯೋಧನನ್ನು ಮಾತ್ರ ಗೆಲ್ಲಲು ಸಾಧ್ಯವಿಲ್ಲ. ಸಾತ್ಯಕಿ, ಎಲ್ಲಿ ನಿನ್ನ ಕೃಷ್ಣನು? ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನು. ಎಚ್ಚರಗೊಳ್ಳುವವರೆಗೂ ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಓ, ಕೃಷ್ಣನು ನಿದ್ರಿಸುತ್ತಿರುವನೇ? ಇವನೆಂತ ನಿಶ್ಚಿಂತ ಪುರುಷನಯ್ಯ. ರಾಜ್ಯಭಾರವನ್ನೆಲ್ಲ ತನ್ನ ಅಣ್ಣನಾದ ಬಲಭದ್ರನಿಗೆ ಒಪ್ಪಿಸಿ ಇವನು ಮಾತ್ರ ಸುಖತಲ್ಪದಲ್ಲಿ ತಲ್ಲೀನವಾಗಿರೋನಲ್ಲ. ಚತುರ್ದಶ ಭುವನ ಬ್ರಹ್ಮಾಂಡಗಳಲ್ಲಿ ಅಚಲ ಕೀರ್ತಿ ಗಳಿಸಿದ ದ್ವಾರಕಾ ನಗರದ ಅರಸ ನಂದಗೋಪಾಲನು ಆಗಲು ನಿದ್ರೆಯಲ್ಲಿ ಮಗ್ನನಾಗಿರುವ ರಹಸ್ಯಕ್ಕೆ ಏನೋ ಒಂದು ಕಾರಣವಿರಲೇಬೇಕು. ಅದೇನೇ ಇರಲಿ, ಯಾಚನೆಗೆ ಬಂದಾಗ ನಿರೀಕ್ಷಿಸುವುದು ತಪ್ಪುವುದಿಲ್ಲ. ಸಾತ್ಯಕಿ, ನಿನ್ನಲ್ಲೊಂದು ಮಾತಿದೆ. ಏನದು ಕುರುರಾಜ? ಪಾಂಡವರಿಗೂ ನಮಗೂ ಭೀಕರ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಅದಕ್ಕೆ ನಾವು ಉತ್ತರ ಕೊಡಲು ಸಾಧ್ಯವಿಲ್ಲ ಕುರು. ಏಕೆ ಏಕೆ ಸಾಧ್ಯವಿಲ್ಲ ಸಾತ್ಯಕಿ? ಏಕೆಂದರೆ ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಶ್ರೀಕೃಷ್ಣನೆಲ್ಲಿರುವರು, ನಾವು ಅಲ್ಲೇ ಇರುವೆವು. ಸರಿಯಾಗಿ ಹೇಳಿದ ಸಾತ್ಯಕಿ. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದ್ದೇ ಆದರೆ ಸಮಸ್ತ ಯಾದವ ಸೈನ್ಯವು ನಮ್ಮ ಕೈವಶ. ಸಂದೇಹವೇ ಇಲ್ಲ. ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಶೌರ್ಯದ ವಿಖ್ಯಾತರಾಕ್ರಮಣ, ಗತಭುವನದೋಲ್ಭುಜಮಲ್ಲ, ಪೃಥ್ವಿಯ ಪೌರಾಕ್ರಮಣದಕ್ಕೆ ಆರೆ ಕೊಲವ ಕಿತ್ತೆಸವು ಪ್ರತ್ಯಕ್ಷ ಪೌರೋಕ್ಷ. ಈ ಸಾಮ್ರಾಟ್ ಸುಯೋಧನ ಸಾಮಾನ್ಯ ಗೋಪಾಲಕನ ಪಾದದಡಿಯಲ್ಲಿ ಅಸಂಭವ, ಅಪಮಾನಕರು, ಹೊರಪದಕ್ಕೆ ಅಗೌರವ. ನನಗೆ ಯೋಗ್ಯವಾದ ಪೀಠ ಅದು ಶಿರೋಭಾಗ. ಪರಮಾತ್ಮ
ಮಾನವ ಮಾತೆನು ಕೃಪೆ ತೋರು ಹರಿಯೇ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದೀನನ ಮನೆ ಕೇಳಿದರೆ ಪರಮಾತ್ಮ ವಾಸುದೇವ ಕೇಶವ ನಿನ್ನಯ ನಾಮಾಮೃತವನ ಕೇಶವ ನಿನ್ನಯ ನಾಮಾಮೃತವನ ನೆನೆಯುತ್ತೆ ಮರೆಯುತ್ತೆ ಈ ನನ್ನ ಜೀವ ಪರಮಾತ್ಮ ವಾಸುದೇವ ನೆನೆಯುತ್ತೆ ಮರೆಯುತ್ತೆ ಈ ನನ್ನ ಜೀವ ಎಂದಿಗೆ ಕರುಣಿಸಿ ಕಾಯುವ ಪ್ರಭುವೇ ಎಂದಿಗೆ ಕರುಣಿಸಿ ಕಾಯುವ ಪ್ರಭುವೇ ನಿನ್ನ ನೋಡಲೆಂದು ಓಡೋಡಿ ಬಂದೆ ನಿನ್ನ ನೋಡಲೆಂದು ಓಡೋಡಿ ಬಂದೆ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದೀನನ ಮನೆ ಕೇಳಿಸದೆ 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 ಸಾತ್ವಿಕಿ ಎಲ್ಲಿ ನನ್ನ ಪ್ರಾಣಸಕನು ಇನ್ನೆಲ್ಲಿಯೇ ನಿನ್ನ ಪ್ರಾಣಸುಖ. ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ ಏನಾಯ್ತು ಸಾತ್ವಿಕಿ ನಾನದನ್ನು ಹೇಳಲಾರೆ, ನೀನೇ ನೋಡು. ಓಹ್ ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನನು ಇಂದು ಶ್ರೀಕೃಷ್ಣನ ಸಹಾಯವನ್ನು ಪಡೆಯುವುದು ಇದೆಂಥ ವಿಡಂಬನೆ ಪಾರ್ಥ. ಇದು ವಿಡಂಬನೆಯಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಬಂಧುಗಳಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯ. ವಿಧಿಷ್ಠರನು ತನ್ನ 4 ಸಹೋದರರು ಮತ್ತು ಪಾಂಚಾಲಿ ಸಂಗಡ ಚಿರದಿನ ಸಲುವಾಗಿ ನಾವು ವನವಾಸಕ್ಕೆ ತೆರಳುವೆವು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಮಾಡಿದೆ ಎಂದು ಬಳಿಕವೇ ನಾನು ಹೊರಟದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಮೊದಲು ದ್ವಾರಕೆಯನ್ನು ಪ್ರವೇಶಿಸಿದ್ದೇನೆ. ಸುಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೂ ಹೋದರೇನು ಅವರವರ ಭಾವಾನುರೂಪದ ಫಲವು ಅವರಿಗೆ ದೊರಕುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇಂಥ ಸಮಯದಲ್ಲಿ 4 ಕಡೆ ತಿರುಗಿದರಲ್ಲವೇ ಹಲವು ಮಂದಿ ರಾಜರುಗಳ ಸಹಾಯ ಸಹಕಾರವು ದೊರಕುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪದದಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ನೀನು ಆ ಇಚ್ಛೆಯಿಂದ ಆದರೂ ಬಾ. ಆದರೆ ಈ ಬಾರಿಯೂ ನಿನ್ನ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಅರ್ಜುನ, ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನು ಮರೆತಿಲ್ಲ ಸುಯೋಧನ. ನಾನು ಮರೆತಿಲ್ಲ, ಮರೆಯುವುದೂ ಇಲ್ಲ. ಅರ್ಜುನ, ಹೇ ಜನಾರ್ದನ, ಜಾಗರೀಕನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರವನ್ನು ಹರಿಸಿ ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, ಹೇಳು. 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಶಬರಿಗಮಯವನಿತ್ತ ಪ್ರಭುವೇ ಹೇಳು.
ಭಾವವ ತಾಳು ಏನು ನಿನ್ನಯ ಲೀಲೆ ದೀನದಯಾಳು ಶೀಘ್ರದಿಂ ಜಾಗೃತನಾಗಿ ಎನ್ನ ಮರೆ ಕೇಳೋ ಪರಮ ಕೃಪಾಳು ಪರಮಾತ್ಮ ಓ ಸಿಂಧು ಶಯನ ಸುಂದರವದನ ಓ ಸಿಂಧು ಶಯನ ಸುಂದರವದನ ನೀಗಿಸೋ ಲೋಕದ ಭವಬಂಧನ ನೀಗಿಸೋ ಲೋಕದ ಭವಬಂಧನ ಹಯಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಳು ಜಾಗೃತನಾಗೋ ಹಯಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಳು ಜಾಗೃತನಾಗೋ ಓ ಸಿಂಧು ಶಯನ ಸುಂದರವದನ ಓ ಸಿಂಧು ಶಯನ ಸುಂದರವದನ ನೀಗಿಸೋ ಲೋಕದ ಭವಬಂಧನ ನೀಗಿಸೋ ಲೋಕದ ಭವಬಂಧನ ಪರಮಾತ್ಮ ವಾಸುದೇವ ಯುಗ ಯುಗದ ಪರಿಹಂತವೋ ನೀನೆ ನಗೋ ನಗೋ ತಾಯಿ ಜಾಗವ ಬೆಳಗಿದೆ ಪರಮಾತ್ಮ ಯುಗ ಯುಗದ ಪರಿಹಂತವೋ ನೀನೆ ನಗೋ ನಗೋ ತಾಯಿ ಜಾಗವ ಬೆಳಗಿದೆ ಮೃಗು ಮುನಿ ದಾಪದ ಹಕ್ಕಿಯ ಹರಿಸಿ ಮೋಕ್ಷವ ನೀಡಿದ ತಂದೆ ಪರಮಾತ್ಮ ಮೃಗು ಮುನಿ ದಾಪದ ಹಕ್ಕಿಯ ಹರಿಸಿ ಮೋಕ್ಷವ ನೀಡಿದ ತಂದೆ ಓ ಸಿಂಧು ಶಯನ ಸುಂದರವದನ ಓ ಸಿಂಧು ಶಯನ ಸುಂದರವದನ ನೀಗಿಸೋ ಲೋಕದ ಭವಬಂಧನ ನೀಗಿಸೋ ಲೋಕದ ಭವಬಂಧನ ಪರಮಾತ್ಮ ವಾಸುದೇವ ಪಾಂಡವರ ಹರ ರಾಜನೇ ಬ್ರಹ್ಮಾಂಡದೋಳು ನೀನೆ ಶರಣ್ಯ ಪರಮಾತ್ಮ ಪಾಂಡವರ ಹರಾಜ್ಯವರಣ್ಯ ಬ್ರಹ್ಮಾಂಡದೋಳು ನೀನೆ ಶರಣ್ಯ ಅಂದು ಸಮಯದ ದ್ರೌಪದಿಯು ಅಪಮಾನವ ಸಹಿಸದ ಮರೆಯಲು ಅಂದು ಸಮಯದ ದ್ರೌಪದಿಯು ಅಪಮಾನವ ಸಹಿಸದ ಮರೆಯಲು ತ್ವರಿತದ ಬಂದು ಕಾಯ್ದ ನಿನ್ನಂದು ಎಂದು ಮೌನವೇ ಜನಾರ್ದನ
ಯಾರು? ಧನಂಜಯ, ಯಾವಾಗ ಬಂದೆ? ಎಲ್ಲರೂ ಕುಶಲವೇ? ಸಮಾಚಾರವೇನು? ಚೇಚೆ, ಈ ಚರಣದಲ್ಲಿ ಏಕೆ ಕುಳಿತುಕೊಂಡೆ? ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ಪರಮಾತ್ಮ, ನಿನ್ನ ಪಾದ ಸನ್ನಿಧಿಯೇ ನನಗೆ ಪವಿತ್ರವಾದ ಸ್ಥಳವಲ್ಲವೇ? ವಾಸುದೇವ, ಯಾರು? ಚಂದ್ರಕುಲ ಚಕ್ರೇಶ್ವರ. ಓ ಕುರುರಾಜ, ಯಾವಾಗ ಬಂದೆ? ಸಮಾಚಾರವೇನು? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಹುದಿತ್ತಲ್ಲ. ಚಕ್ರವರ್ತಿಯಾದ ನೀನು ಸಹ ನನ್ನ ಸಮಯವನ್ನೇ ನಿರೀಕ್ಷಿಸುವಂತಲ್ಲ ಆಯ್ತಲ್ಲ ಭಾವ. ಭಾಮಾರಮಣ, ನಿದ್ರೆ ಮಾಡುವವರನ್ನ ಎಚ್ಚರಿಸಬಹುದು, ಆದರೆ ನಿನ್ನಂತ ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಸಮಯವಾದರೂ ಎಚ್ಚರವಾಗದ ನೀನು ನಿನ್ನ ಪ್ರಾಣಮಿತ್ರ ಅರ್ಜುನನು ಬಂದ ಕೂಡಲೇ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿದೆಯಲ್ಲ. ಚೆನ್ನಾಗಿದೆ ಭಾವ ಈ ನಿನ್ನ ಕಪಟ ನಾಟಕ. ಆಹಾ, ಹಾಗೇನಿಲ್ಲ ಭಾವ, ನೀನು ಬಂದಿದ್ದನ್ನು ನಾನು ನೋಡಲೇ ಇಲ್ಲ. ಅದಿರಲಿ, ನೀವೀರರು ಏಕಕಾಲದಲ್ಲಿ ದ್ವಾರಕೆಗೆ ಬರಲು ಕಾರಣವೇನು? ಕೃಷ್ಣ, ಬೋರ್ಗರವ ಕೋಡ್ಗಿಚ್ಚಿನಂತೆ ಬಂದೋಗಿದೆ. ಪಾಂಡವರಿಗೂ ನಮಗೂ ಭೀಕರ ಸಂಗ್ರಾಮ. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಇಲ್ಲಿಗೆ ಬಂದಿರುವೆ. ಏನು ಭಾವ, ಕುರುಪಾಂಡವರಿಗೆ ಸಂಗ್ರಾಮವೇ? ಭಾವ, ಇದೆಂತಹ ದುಡುಕಿನ ಕಾರ್ಯ. ಭಾವ, ಈ ಯುದ್ಧದ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ಭಾವ. ಏನದು ಭಾವ ನಿನ್ನ ಸಲಹೆ? ಹೇಳ್ತೇನೆ ಕೇಳು ಭಾವ. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಭಾವ, ಶ್ರೇಷ್ಠ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಘಟಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಲ್ಲದ ಮಾನವ ಹಾಸೆಯೇಕೋ ನಿರಾಸೆ. ಭಾವ, ಶ್ರೇಷ್ಠ, ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಸಂತಾಪ ದುರಿತ ವೇದ ಬಗಿ ಹಠ ಸಮರಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಲಾಭವ್ಯಾರಿಗೋ ನಾನಾಗೆ ಸದಯದಲ್ಲಿ ದ್ರೋಹವೆನ್ನಿಸಿ ಭರತ ಭೂಮಿ ಹಾಳ ಬಯಸಿ. ಶ್ರೇಷ್ಠ, ಸದಯದಲ್ಲಿ ದ್ರೋಹವೆನ್ನಿಸಿ ಭರತ ಭೂಮಿ ಹಾಳ ಬಯಸಿ. ಬಂಧು ಬಾಂಧವ ಕಾಟದಿಂದ
ಆತನಾಗೆ ದೊಡ್ಡ ಭರತ ಕಂಡ ಪ್ರಳಯದಿಂದ ಲಾಭವ್ಯಾವರಿಗೋ ಸಂತಾಪ ದುರಿತ ಬೇಡವತಿ ಹಠ ಸಮರಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭವ್ಯಾವರಿಗೋ ಲಾಭವ್ಯಾರಿಗೋ ನಾಳೆಗೆ ಕೃಷ್ಣ ಭಾವ ಕೇವಲ ನೆಲದ ಆಸೆಗಾಗಿ ಅಣ್ಣ ತಮ್ಮಂದಿರಾದ ನೀವು ಒಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ಭಾವ. ಕೃಷ್ಣ, ರಾಜನೀತಿ ಧರ್ಮ ಕ್ಷೋತ್ರದ ವಿಚಾರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನಮಗುಂಟು. ಏ ನಿನ್ನ ಉಪದೇಶವನ್ನು ನಿಲ್ಲಿಸಿ ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸು. ಅರ್ಜುನ, ಪರಮಾತ್ಮ, ಕೇಳಿದೆಯಾ ನಿಮ್ಮ ಅಣ್ಣನಾಡುವ ಮಾತುಗಳನ್ನ? ನೀನು ಸಹ ಯಾದವರ ಸಹಾಯವನ್ನು ಬೇಡಲು ಉದ್ದೇಶದಿಂದ ಬಂದಿ ಎಂದು ತೋರುತ್ತಿರುವುದು? ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಜನಾರ್ದನ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತು. ಆದುದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು. ಅದು ಸಾಧ್ಯವಿಲ್ಲ ಕೃಷ್ಣ. ನೀನು ನಮ್ಮಿಬ್ಬರಿಗೂ ಸಮಾನ ಬಂಧು. ಅದರಲ್ಲಿಯೂ ನೀನು ವೀರನು, ಧೀರನು, ನ್ಯಾಯಶೀಲನು. ಮೊದಲು ಇಲ್ಲಿಗೆ ಬಂದ ನಮ್ಮ ಪಕ್ಷವನ್ನು ವಹಿಸಿದ್ದೇ ಆದರೆ ನೀನು ನಿನ್ನ ಧರ್ಮವನ್ನು ಪಾಲಿಸಿದಂತಾಗುವುದು ಕೃಷ್ಣ. ನೀನು ಮೊದಲೇ ಬಂದೆ ಎಂಬ ವಿಚಾರದಲ್ಲಿ ನನಗೂ ಸ್ವಲ್ಪವೂ ಸಂದೇಹವಿಲ್ಲ. ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಆತನು ನಿನಗಿಂತ ಚಿಕ್ಕವನು. ಎಲ್ಲೋ ಕಪಟಿ, ಅವನಿಗೆ ಕೇಳಿ ಪಡೆಯುವ ಮೊದಲ ಅಧಿಕಾರ ಆತನಿಗಿದೆ. ಕೃಷ್ಣ, ಹಾ ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ. ಅಪ್ರಥಮ ವೀರ ಭಟರಿಂದ ಕೂಡಿದ ಬಲರಾಮ ಸಮೇತ ಯಾದವ ಅಕ್ಷೋಹಿಣಿ ಸೇನೆಯ ಒಂದು ಕಡೆ, ಯುದ್ಧ ವಿಮನು ನಿರಸ್ತ್ರನಾದ ನಾನು ಮತ್ತೊಂದು ಕಡೆ. ಪಾರ್ಥ, ಇವೆರಡರಲ್ಲಿ ನೀನು ಯಾವುದನ್ನು ಅಪೇಕ್ಷಿಸುವೆ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಶಾಸ್ತ್ರ ಪಾರ್ಥ. ಆಯುಧಗಳನ್ನು ಹಿಡಿಯುವಂತಿಲ್ಲ, ಯುದ್ಧ ಮಾಡುವಂತಿಲ್ಲ. ಈ ಕೃಷ್ಣನನ್ನು ಕಟ್ಟಿಕೊಂಡು ನಾನೇನು ಮಾಡಲಿ? ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ಗುರುದೇವ ಬಲರಾಮರ ಸಹಿತ ಯಾದವರ ಅಕ್ಷೋಹಿಣಿ ಸೈನ್ಯವೇ ನಮ್ಮ ಪಕ್ಷವನ್ನು ವಹಿಸಲಿ. ಭಲೆ ಭಲೆ ಭಾವ, ಸಾಹಸಕ್ಕೆ ತಕ್ಕದ್ದನ್ನೇ ಆರಿಸಿಕೊಂಡಿರುವೆ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಭಲೆ ಭಲೆ ಕಪಟನಾಟಕ ಸೂತ್ರಧಾರಿ, ಭಲೆ ಕಣ್ಸನ್ನೆಯಿಂದ ಭಕ್ತರನ್ನೆಚ್ಚರಿಸು. ಈ ನಿನ್ನ ಮಾಯಾ ನಾಟಕವನ್ನು ನಾನೇನು ಅರಿಯುವುದೆಯಾ? ಬಳಿರೇ ಏನಿದು ಕಣ್ಸನ್ನಯ ಕಪಟ ಮೋಸ ಕೃಷ್ಣ. ಬಳಿರೇ ಏನಿದು ಕಣ್ಸನ್ನಯ ಕಪಟ ಮೋಸ ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ ಶತ್ರುದಾಹ ಪ್ರಚಂಡ ರಕ್ತ ಕೋಡಿಯ ಯದುಪತಿ ಮೃತ್ಯು ತಾಂಡವ ಪ್ರಳಯ ನೃತ್ಯ ಸಿಂಹನಾದ ದರಡಿ ಸಾಹಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ರಣದೋಳ್ ಆಯುಧಗಳಂ ಧರಿಸದಿರೇ ಕೃಷ್ಣ. ರಣದೋಳ್ ಆಯುಧಗಳಂ ಧರಿಸದಿರೇ ಹೇಳಿ ಪಾಂಡವರ್ ಅದೆಂತು ಪಾಲಿತೆಯೋ ನೋಡುವೆನು ನಿನ್ನ ಪಂಥ ತಂತ್ರ ನಿಪುಣ
ಅವತಾರ ಪುರುಷ ಮುಕುಂದ ಕೃಷ್ಣ, ನೀನು ಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ, ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣ ಸಖ. ಹೀಗಿರುವಲ್ಲಿ ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ? ಆದರೂ ಬಾಧಕವಿಲ್ಲ ಕೃಷ್ಣ. ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವಿದ್ದಿರುವೆ. ವಚನ ಪ್ರಶ್ನಾದಿಯೇ ಜೋಕೆ. ಭಾವ, ಮಾಡಿದ ಪ್ರತಿಜ್ಞೆಯನ್ನು ಎಂದಾದ್ರೂ ಮರೆಯುವುದುಂಟೆ? ಅದರಲ್ಲೂ ನಿನ್ನ ವಿಚಾರದಲ್ಲಿ. ಭಾವ, ನಿನ್ನ ವಿಚಾರದಲ್ಲಿ ನಾನು ಸದಾ ಎಚ್ಚರದಿಂದಲೇ ಇರುವೆನು. ಎಚ್ಚರದಿಂದಿರಲೇಬೇಕು ಕೃಷ್ಣ. ಒಳ ಸಂಚು ಫಲಿಸಿತೆಂದು ಹಿರಿಯಿರಿ ಇಗ್ಗಬೇಡವೋ ಮಾಧವ. ಮುಂದೆ ಮುಂದೆ ಸಂಧಿಸೋಣ. ಸಮರಾಂಗಣದಲ್ಲಿ, ಕುರುಕ್ಷೇತ್ರ ಸಮರಾಂಗಣದಲ್ಲಿ. ಭಾವ, ಈಗ ಮಾತುಗಳೇಕೆ? ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಹೋಗಿ ಬರಲೇ ರುಕ್ಮಿಣೀಪತಿ. ನಡೆ ಭಾವ, ನಡೆ. ಅರ್ಚನ, ಶೀಘ್ರದಲ್ಲಿಯೇ ನಿನ್ನನ್ನು ಸಂಧಿಸುತ್ತೇನೆ. ಸಿದ್ಧವಾಗಿ ಇರು. ಆತ